ಊರಿಗೆ ಹೋದಾನ ಜೋಕ್ಮಾರ ಗಾಟ್ಗೆರೆ ಸೌತ ನನಗಂದ ಜೋಕ್ಮಾರ ನೋಡ್ಲಾ ಇಲ್ಲ ಕುಂತಾನು ರಥದ ಕುಂತಾನು ಅವ್ ನಿಮ್ಮಲ್ಲಿ ಚಂದ ನಮ್ಗೆ ದೊಡ್ಡ ರಾಜ ಅದನವ ಮಾತಾಡ್ತಮ್ಮ ರಾಜ ವಾಣ ಸೂರ ಅಂತಾನ ಚಂದ ಮಾತಾಡ್ಸ ಷಡು ಸಿಂಗಾರದಿಂದ ಬಂದು ಕುಂತವ್ರ ಸ್ವಾಮಿ ಷಡು ಸಿಂಗಾರದಿಂದ ಬಂದು ಕುಂತಂತವ್ರ ದೋರ್ ಸ್ವಾಮಿ ಹೋ ಪದವಿಯ ತಲ್ಲಳಿಸುವ ಹಡಿದವರ ಎರಗಿ ಕಡು ಮೂರದಿಂದ ವಿಚಾರಿಸಿದ ನೀವರಳೆ ಪರಿಚಾರಕ ನಿಮ್ಮಂತ ದೊಡ್ಡ ದೊಡ್ಡ ಗರಿಗಳನ್ನು ಮಾತನಾಡಿಸುವಂತ ಸಾರಥಿ ಸಾರ್ಜನುತ್ತಾರೆ. ಆದರೆ ತಾವ್ಯಾರು ತಮ್ಮ ನಾಮೇನು ಚೆನ್ನಾಗಿ ಹೇಳ್ಬೇಕು. ದರಿಯೇ ಲೆಕ್ಕ ಮೇಲೆ ಅಶೋಕನ ಮರಿಯೇ ಶಾಬಾಷ್. ಈ ಪಡೆಯು ಅಡಿಗರಿಗೆ ಜಯಿಸುತ್ತ ಹೋದ ವೀರತನ ಹೊಡೆದಕ್ಕೆ ಗ್ರೀವಣ ಮಾಡದೆ ತೋರಿಯನ್ನು ನಾವು ತಂದಕ್ಕೆ ಅವಳು ಕಡು ಕೋಪಂ ತಾಳಿ ನಡೆಸುವ ಬ್ರಹ್ಮಾಂಡವನ್ನು ನಡೆಸುವ ಬ್ರಹ್ಮಾಂಡವನ್ನು ಹಿಡಿದು ಚಡಿದು ಜೋಡಿಸಿ ಮತ್ತು ಕಾರಾಗಲಿ ಚೆಲ್ಲಿದನು.
ಕಡುವೀರನಾದ ಎನ್ನ ಕುಡಿ ಮೀಸೆ ಕಾಂತೆಗೆ ಮೃಡನ ಸಹಿತವಾಗಿ ಗಡಗಡನೆ ನಡುಗನು ಪಲ್ಪಲ್ಲೇ ಎನ್ನ ಕಪ್ಪರ ಹೋದ ವೀರತನ ಹೊಡೆತಕ್ಕೆ ಸುಗ್ರೀವನು ತನ್ನ ಮಡಲಿ ತೋರೆಯನ್ನು ನನಗೆ ಬೆಟ್ಟು ಕೊಟ್ಟು ಗಡಗಡನೆ ಓಡಿ ಹೋಗಿ ಋಷಿಮುಖ ಪರ್ವತದಲ್ಲಿ ಅಡಗಿ ಕುಳಿತುಕೊಂಡಿರುವನು. ಇಂತಹ ಗಂಡುಗಳಿಗಳ ಗಂಡನೆಂದು ಪುಂಡರಿಂದ ಹೊಗಳಿಸಿಕೊಳ್ಳುತ್ತಿರುವ ನಗಾದಮ್ಮ ವಾಲಿ ಮಹಾರಾಜ್ ಅನ್ನೋದು ನಮಗಾದ್ರೂ ಗೊತ್ತಾಯ್ತು ಅಥವಾ ಕುಂತಂತ ಸಮಾಜನಕ್ಕಾದ್ರೂ ಗೊತ್ತಾಯ್ತು. ಆದರೆ ತಮ್ಮ ಮಾನ ಮಂದಿರ ಬಿಟ್ಟು ಈ ಸಭಾಸ್ಥಾನಕ್ಕೆ ಬಂದ ಕಾರಣೆಂದರೆ ಶಾಬಾಷ್. ನಾನು ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ಎನ್ನ ಕಡುವೈರ್ಯಾದ ಸುಗ್ರೀವ ಹೆಂಡೆ ತೋರೆಯನ್ನು ನಾನು ತಂದಿದ್ದಕ್ಕೆ ಅವನ ಕಡು ಕೋಪ ತೋಳಿ ಎನ್ನ ಮೇಲೆ ಯುದ್ಧಕ್ಕೆ ಬರುವಂತೆ ಕಾರಣ ಓ ಜಡಿಮತಿಯನ್ನು ಹೋಗಿ ನಾನು ಇಲ್ಲಿ ಬರುವಂತಲೇ ಸೇವಕ ದೇವ ತಮ್ಮ ಕಾರ್ಯವನ್ನು ನಿರ್ವಹಿಸುವ ಪಂಡ ಸುಗ್ರೀವ ನಿನ್ನ ಪುಂಡತನವ ಬಲ್ಲನು. ಪಂಡ ಸುಗ್ರೀವ ನಿನ್ನ ಪುಂಡತನವ ಬಲ್ಲನು. ಕಂದ ಸಲ್ಲು ನೀನು ಸಣ್ಣನೇ. ನೀನು ಸಣ್ಣನೇ. ಪಂಡ ಕಂಡ ಸಲ್ಲು ನೀನು ಸಣ್ಣನೇ. ಬಂಡತನ ಬಳಿವಾರ ಮಾತು ಷಂಡನೆ ಹೆಂಡತಿಯನ್ನು ಕಳೆದುಕೊಂಡು ಇನ್ನು ಪುಂಡತನವನ್ನು ಬಲ್ಲೆನು. ಗಂಡತನಾಗಿದ್ದರೆ ಎಷ್ಟು ದಿನವರೆಗೆ ಷಂಡನಿರಲಿಕ್ಕೆ ನಾಚಿಕೆ ಬರಲಿವೆ. ಥೋ ಮೂರ್ಖ, ನಿನ್ನ ಗಂಡಸ ನೋಡಲಿಕ್ಕೆ ನಾನು ಸದಾ ಸಿದ್ಧನಿದ್ದೇನು. ಜಾಗ್ರತೆ ತೆಗೆಸಿದ್ದಾನೆ. ಪಂಡವಾಲಿ ನಿನ್ನ ಪುಂಡತನ ಬಲ್ಲನು. ಪಂಡವಾಲಿ ನಿನ್ನ ಪುಂಡತನವ ಬಲ್ಲನು. ತೊಂಡರಿಸಿ ನಿನ್ನ ದೇಹವನ್ನು ಬಳ್ಳಿ ತುಂಬುವೆ.
ನಿನ್ನನ್ನು ಕಾಣಲಿಕ್ಕೆ ಸಿದ್ಧರಾಗಿ ಬಂದಿದ್ದ ಮೂರ್ಖ ಸುಬ್ರಹ್ಮಣ್ಯನ ಹೊರತಯ್ಯ ತಾರಗೋ ಹೇಳಿ ಸುಬ್ರಹ್ಮಣ್ಯನ ಹೊರತಯ್ಯ ತಾರಗೋ ಪದವಿಗ ಪುಷ ಕಲಸವನ್ನು ತಡೆದುಕೊಳ್ಳನೆ ಕಲಸವನ್ನು ತಡೆದುಕೊಳ್ಳಲು ಪದವಿಯ ಪುಟ ಕಲಸವನ್ನು ತಡೆದುಕೊಳ್ಳಲು ಸಾಧನೆ ಮಾಡ್ತಾ ಸುಗ್ರೀವನೇ ನಿನ್ನ ಹೊಡೆದವು ಈ ಗಂಡು ಗಲಿಯಾದ ನನಗೆ ಯಾಶದ್ದು ನಿನ್ನನ್ನು ಈಗಲೂ ಪೊಳೆಗೆ ಪಡಿಸುತ್ತದೆ ಇನ್ನು ಮೇಲೆ ಯಾರನ್ನ ಗಡಾಪುರ ಕರೆದವನು ಕಳೆದುಕೊಂಡ್ರೆ ಇನ್ನೇನು ಈ ಮೂರು ಲೋಕಕ್ಕೆ ನಾನೇ ಇಂದ್ರ ನಾನೇ ಚಂದ್ರ. ಓ ಸುಗ್ರೀಹಣೆ ತೋರಿಗೆ ಮುತ್ತಿನ ಆರ್ನೆ ತೆಗೆದುಕೊಂಡು ಬರಂತೆ ಹೇಳುವಂತೆ ನಾವು ರಾಮಚಂದ್ರನೇ, ನಿನ್ನ ಮಾತಿ ಕೇಳಿ ತೀರೆ ಆಯ್ತು. ವಾಲಿ ಕೂಡ ಇದ್ದ ಕೈಯಲ್ಲಿ ಎಂದು ಅದರಲ್ಲಿ ಒಳ್ಳೆ ಸಹಾಯ ಮಾಡ್ತಂತ ಹೇಳಿ ನನ್ನನ್ನು ಉಬ್ಬಿಸಿ ಕಳಿಸಿ ಆತನ ಕಣ್ಣಿಂದ ಕೊಲಿಸಿ ತೋರ್ತದೆ ರಾಮಚಂದ್ರ. ನೀನು ಮೋಸಗಾರನಿಗೆ ಹಾಗದಿದ್ದ ನಮ್ಮ ಇಬ್ಬರು ಯುದ್ಧದ ಮೇಲೆ ಬಾಣ ಪೆರಗ ಬಾಣ ಎಂದು ಬಿಡ್ತಿದ್ದಿಲ್ಲ. ಸಾಕು ಸಾಕು ಮಹಾರಾಜರೇ, ನಿಮ್ಮ ಮಿತ್ರತನವು ಸಾಕು. ಇನ್ನು ಮೇಲೆ ನಮ್ಮಲ್ಲಿದೆ ಮತ್ತೆಲ್ಲಿಗಾದ್ರೂ ಹೊರಟು ಹೋಗುವಂತರು. ರಾಮ ನಿನ್ನ ಪ್ರೇಮ. ಮಿತ್ರನಾದ ಸುಗ್ರೀವನೇ, ನೀನು ಹೀಗೆ ಸಂಶಯ ಪಡಬೇಡ. ದಶರಥ ಪುತ್ರನು ರಘುಕುಲ ಸಂಭೂತನಾದ ನನ್ನಲ್ಲಿ ಎಳ್ಳಷ್ಟಾದರೂ ಮೋಸತನವೂ ಇರುವುದಿಲ್ಲ. ನಿಮ್ಮಿಬ್ಬರ ಯುದ್ಧದ ಪ್ರಸಂಗದಲ್ಲಿ ಸಂಧಿಯು ಸಾಧಿಸಲಿಲ್ಲ. ವಿಚಾರವಿಲ್ಲದೆ ಸುಮ್ಮನೆ ಬಾಣ ಹೊಡೆದರೆ ವಾಲಿಗೆ ಕುಂಡ್ರುವ ಬಾಣವು ತಪ್ಪಿ ನಿನಗೆ ಕುಂತರೆ ಎಲ್ಲಿ ಮಿತ್ರಘಾತವಾದಿತೆಂದು ತಿಳಿದು ಸುಮ್ಮನಿದ್ದನೇ ಹೊರತು ನಾನು ಕಪಟಕನಲ್ಲ. ಹೀಗೇನಾಯ್ತು, ಇನ್ನೊಮ್ಮೆ ನಡೆ. ವಾಲಿಯನ್ನು ನಿಶ್ಚಯವಾಗಿ ಸಂಹರಿಸಿ ಬಿಡುವೆನು. ಇದರಲ್ಲಿ ತಿಲ ಮಾತ್ರವಾದರೂ ಸಂಶಯ ಪಡಬೇಡ ಮಿತ್ರ. ರಾಮಚಂದ್ರ, ನೀನು ಎಷ್ಟು ಹೇಳಿಗೆ ಭರವಸೆವಿಲ್ಲ. ಯಾಕಂದ್ರೆ ಯುದ್ಧದ ಪ್ರಸಂಗದಲ್ಲಿ ವಾಲಿ ಕೈಲಿಂದ ಪಾರಾಗಿ ಬಂದಿದ್ದು ನನ್ನ ಪೂರ್ವದ ಪುಣ್ಯ ಜನ್ಮವು. ಇನ್ನು ಮೇಲೆ ಯುದ್ಧವೇ ಬೇಡ, ನಿನ್ನ ಸಾವೇ ಬೇಡ. ಮೊದಲ ಮನೆಯಿಂದ ಹೊರಟು ಹೋಗುವಂತ ನಾವು. ಮಿತ್ರ, ನೀನು ಹೀಗೆಂದರೆ ಹೇಗೆ?
ಜಗದೀಶ್ವರನಾದ ಶಿವನ ಸಾಕ್ಷಿಯಾಗಿಯೂ ಕುಲಗುರುಗಳಾದ ವಶಿಷ್ಠರ ಸಾಕ್ಷಿಯಾಗಿಯೂ ನಾನು ಮೋಸಗಾರನಲ್ಲವೆಂದು ವಿನಯ ಪೂರ್ವಕವಾಗಿ ಹೇಳುತ್ತೇನೆ. ಇದೊಂದು ಸಾರಿ ನನ್ನ ಪ್ರತಿಜ್ಞೆ ಪರೀಕ್ಷೆ ಮಾಡುವಂತ ನಾಗು ಮಿತ್ರ. ರಾಮಚಂದ್ರ, ನೀನು ಹರಗುರುಗಳ ಸಾಕ್ಷಿಯಾಗಿ ಅಭಯವಚನ ಕೊಟ್ಟ ಮೇಲೆ ನನ್ನ ಸಂಶಯವು ಸಂಪೂರ್ಣ ಪರಿಹಾರ ಆಯಿತು. ಈಗಲೇ ಯುದ್ಧಕ್ಕೆ ಹೋಗಬೇಡ. ಆಶೀರ್ವಾದ, ಹೋಗಿ ಬರುವಂತ ನಾವು. ಬಾರೋ ಬಾರೋ ಅಲ್ಲಿ ಬಂಡ ಸೂರ್ಯ. ಹರಿಲಿಕ್ಕೆ ಮತ್ತೆ ಸಿದ್ಧನಾಗಿ ಬಂದಿರ್ತಾನೆ. ಮೂರ್ಖ ಜಾಗೃತ ಸಿದ್ಧರಾಗಲೇ ಬಂದು ಎಲ್ಲ ಹೇಸಿ ಮಾತಿನ ಆಸಿಗೆ ಸುಗ್ರೀವಣೆ ದಶ ದಿಕ್ಕಲ್ಲಿ ಮರೆಯುವ ದಶ ಕಾಂಟನಾದ ರಾವಣಾಸುರನು ನನ್ನ ಕೈಯಲ್ಲಿ ಸಿಕ್ಕು ಕಸಿ ಬಿಸಿ ಪಟ್ಟಿರಲು ನೀನೆಂದರೇನು? ನನಗೆ ನರಜಿನ ಸಮಾನನು. ದುಷ್ಟ, ಇನ್ನು ಮೇಲೆ ನನ್ನ ಈ ಅಷ್ಟದ ಶಕ್ತಿ ಇದ್ದರೆ ನನ್ನ ಈ ಮುಷ್ಟಿ ಪ್ರಾಣ ತೆಗೆದುಕೊಂಡು ಹೇಳಿ ಇದಕ್ಕೆ ಸಿದ್ಧರಾಗ ಎಲೆ ದಶರಥ ಪುತ್ರನಾದ ಶ್ರೀರಾಮಚಂದ್ರನೇ, ನನ್ನ ಮೇಲೆ ಬಾಣ ಪ್ರಯೋಗ ಮಾಡಲಿಕ್ಕೆ ನಾನು ನಿನಗೆ ಅಂಥದ್ದೇನು ಮಾಡಿದ್ದೆನು? ಅದರಲ್ಲಿಯೂ
ಮರೆಗೆ ನಿಂತು ಬಾಣ ಹೊಡೆಯುವುದೆಂದರೆ ಕ್ಷತ್ರಿಯರ ಕುಲಕ್ಕೆ ಅವಮಾನ. ಹೀಗಿದ್ದರು ಸುಗ್ರೀವನ ಮಾತು ಕೇಳಿ ನನ್ನ ಮೇಲೆ ಕೈ ಎತ್ತಿದಿ. ರಾವಣ ಸಂಹಾರಗೋಸ್ಕರ ಈ ಸುಗ್ರೀವನ ಮಾತು ಕೇಳದೆ ನನಗೆ ಹೇಳಿದ್ದರೆ ಕ್ಷಣ ಮಾತ್ರ ನಿನ್ನ ಕಾಲಕ್ಕಾಗಿ ತಂದೆ ಚೆಲ್ಲುತ್ತಿದ್ದೆನು. ನಿರಪರಾಧಿಯಾದ ಎನ್ನ ಮೇಲೆ ಕೈ ಮಾಡಿದ ಫಲವು ಮುಂದಿನ ಜನ್ಮದಲ್ಲಿ ಸುಮ್ಮನೆ ಬಿಡಲಾರದೋ ರಾಮ. ಎಲೆ ಅಧಮನೆ, ನಿನಗೆ ನಾನು ಮರೆಯಲ್ಲಿ ನಿಂತು ಬಾಣ ಹೊಡೆದಿದ್ದು ಕ್ಷತ್ರಿಯರಿಗೆ ಭೂಷಣ ಹೋಗಲಿಲ್ಲವೆಂದು ಬೊಗಳಲಿಕ್ಕೆ ನಾಚಿಕೆ ಬರಲಿಲ್ಲವೇ ರಾಕ್ಷಸತಮ? ಆ ರಾವಣನಿಗಿಂತಲೂ ನೀನು ನೀಚನೆಂದು ನಾನು ತಿಳಿಯುತ್ತೇನೆ. ಯಾಕೆಂದರೆ ತಮ್ಮನ ಹೆಂಡತಿಯೊಡನೆ ನೀನು ಪ್ರಪಂಚ ಮಾಡಬೇಕಾದರೆ ನೀನಂತ ನೀಚನು, ಪಾಪಿಷ್ಟನು, ಚಾಂಡಾಲನಿರುವಿ. ನಿನ್ನಂತ ದುಷ್ಕರ್ಮಿಗಳನ್ನು ಸಂಹರಿಸಿ ಧರ್ಮ ರಕ್ಷಣೆ ಮಾಡುವುದಕ್ಕಾಗಿ ಅವತರಿಸಿದ್ದೇನೆ. ಎಲೆ ಮೂರ್ಖ, ಹೆಚ್ಚಿಗೆ ಮಾತನಾಡಿ ಆಯಾಸಗೊಳ್ಳದೆ ನಿನ್ನ ಪ್ರಾಣವನ್ನು ನೇಗುವಂತನಾಗು. ಎಲೆ ರಾಮಚಂದ್ರನೇ, ನಿನ್ನ ಕೈಯಿಂದಲೇ ನನ್ನ ಮರಣವಾಗಬೇಕೆಂದು ಓ ವಿಧಿಲಿಖಿತ ಬರೆದಿರುವಾಗ ಅದನ್ನು ಯಾರ ಕೈಯಿಂದಲಿಕ್ಕೆ ತಪ್ಪಿಸಲಿಕ್ಕೆ ಆಗದು. ಹೆಚ್ಚಿಗೆ ಮಾತನಾಡಿ ಪ್ರಯೋಜನವಿಲ್ಲ. ನನ್ನ ಹೊಟ್ಟೆಯಲ್ಲಿ ನಟ್ಟಿರುವ ಬಾಣವನ್ನು ಕಿತ್ತುಕೊಂಡರೆ ಸಂತೋಷದಿಂದ ಪ್ರಾಣ ಬಿಡುತ್ತೇನೋ ರಾಮ. ಮಹಾತ್ಮನಾದ ಶ್ರೀರಾಮಚಂದ್ರನೇ, ನಿನ್ನ ಲೋಕಕ್ಕೆ ವೀರತನ್ನು ಕಂಡು ಧನ್ಯನಾದೆನು. ಯಾವ ವಾಲಿ ಹೆಸರನ್ನು ಕೇಳಿ ಕೂಡಲೇ ಮಹಾ ಬಲಿಷ್ಠರ ಎದಿಗಳು ಸೋಲನ್ನುತ್ತಿರುವಾಗ ಅಂಥವರು ನೀನು ಸುಲ್ಲಕ ಪ್ರಾಣ ಅಂತ ಕೊಲ್ಲಬೇಕಾದ್ರೆ ನೀನು ಸಾಕ್ಷಾತ್ ಪರಮಾತ್ಮನಿವನು, ಬೇರೆ ಇಲ್ಲ. ಪ್ರಭುವೇ, ಹೀಗಿದ್ದ ನಿನ್ನ ವೈರ್ಯಾದ ರಾವಣ ಸವಾರಂದ್ರೆ ನಿನಗೇನು ಅಗಾಧ್ಯ ಇಲ್ಲ. ಆಗಲಿ, ನಮ್ಮ ಅಲ್ಪಶಯನ್ನು ಕಂಡು ನಮ್ಮ ಸಹಾಯವನ್ನು ಜೈನಿಮಿತ್ತವಾಗಿ ವಹಿಸ್ತೀರಿ. ಆಗಲಿ, ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ಆದಿನ ಮಾಡುತ್ತೇನೆ ದೇವ. ಮಿತ್ರರಾದ ಸುಗ್ರೀವನೇ, ನಿನ್ನ ಕಡುವೈರಿಯಾದ ವಾಲಿಯ ಸಂಹಾರವಾಗಿ ನಿನ್ನ ರಾಜ್ಯಕ್ಕೆ ಸುಖವಾದಂತೆ ನಿಮ್ಮ ಬಲದಿಂದ ಆ ದುಷ್ಟ ರಾವಣನ ಸಂಹಾರವಾಗಿ ಇಡೀ ಜಗತ್ತಿಗೆ ಸುಖವಾಗಬೇಕಾಗಿದೆ. ಆ ದುಷ್ಟ ಪಾಪಿಷ್ಟನ ಕೈಯಲ್ಲಿ ನನ್ನ ಪತ್ನಿಯು ಸಿಕ್ಕು ಎಷ್ಟು ಘಾಸಿಯಾಗುತ್ತಿರುವುದೋ ತಿಳಿಯದು. ಮೊದಲು ಆ ಚೋರನು ಸೀತೆಯನ್ನು ಎಲ್ಲಿ ಇಟ್ಟಿರುವನೋ ಶೋಧಿಸಬೇಕಾಗಿದೆ. ಆದ್ದರಿಂದ ನಿಮ್ಮ ದಂಡದಲ್ಲಿರುವ ಬಂಟರನ್ನು 8 ದಿಕ್ಕಿಗೆ ಕಳುಹಿಸಿ ಸೀತೆಯನ್ನು ಶೋಧಿಸುವಂತನಾಗು. ಪ್ರಭುವೇ, ತಮ್ಮ ಅಪ್ಪಣೆಯಂತೆ ಈಗಲೇ ನಮ್ಮ ದಂಡಿನಲ್ಲಿರುವ ಈರಭಟರನ್ನು 8 ದಿಕ್ಕಿಗೆ ಕಳಿಸಿಕೊಡುವೆನು. ನೀವು ಸರ್ವತಾ ಯೋಚಿಸಿಕೊಡುವುದು. ಎಲ್ಲ ವೀರಾಗ್ನಿಯಾದ ವೀರಹನುಮಂತನೇ, ನೀನು ಮೋರಣ ದಿಕ್ಕಿಗೆ, ಇಲ್ಲದೆಂಬ ಕಪಿನಾಯಕನು ಪಡಗಣ ದಿಕ್ಕಿಗೆ, ಎನ್ನ ಮಾವನ ಶೇಷನು ಪಡವಣ ದಿಕ್ಕಿಗೆ, ಶತಬಲಿಯಾದ ಸಿನಾಗಿರಿಯನ್ನು ಸೀತಾದೇವಿ ಎಲ್ಲಿರುವುದೆಂಬುದನ್ನು ನೋಡಿಕೊಂಡು ಬರೆದು ಕಳಿಸಲು ನೀನು ತಂಕಣ ದಿಕ್ಕಿಗೆ ಹೋಗಿ ಸಮುದ್ರವನ್ನು ಜಿಗಿದು ಲಂಕಿಗೆ ಹೋಗಿ ನೋಡಿಕೊಂಡು ಬರಬೇಕು. ಇದು ಸಾಮಾನ್ಯ ಕೆಲಸವಲ್ಲ, ಗುರು ಕಾರ್ಯವೆಂದು ನಿಶ್ಚಯಿಸಿ ಶರೀರ ಬಿಟ್ಟು ಪ್ರಯತ್ನಿಸಬೇಕು. ಕಾರಣ ಶರೀರ ಬಿಟ್ಟು ಜಗದ ಹೊರಡ್ತಾರೆ ವೀರ. ಮಹಾರಾಜರೇ, ತಮ್ಮ ಅಪ್ಪನೇ ಪ್ರಕಾರ ಸೀತಾದೇವಿಯನ್ನು ಕಂಡು ಆ ವರ್ತಮಾನವನ್ನು ಶ್ರೀರಾಮರಿಗೆ ಹೇಳುವವರೆಗೂ ಅನ್ನೋದಕವನ್ನು ಸಹ ಮುಟ್ಟಲಾರೆ. ಇದೇ ಎನ್ನ ಘೋರ ಪ್ರತಿಜ್ಞೆಯನ್ನು ತಿಳಿಯಿರಿ. ಮಹಾಪ್ರಭುವಾದ ಶ್ರೀರಾಮಚಂದ್ರರಿಗೆ ಬಂದಂತಹ ಇಂತಹ ಸಂಕಟವನ್ನು ಪರಿಹರಿಸದಿದ್ದರೆ ನಮ್ಮಂಥವರಿದ್ದೇನು ಫಲವು? ಕಾರಣ ಬೇಗನೆ ಅಪ್ಪನೆಯನ್ನು ಕೊಡುವಂತವರಾಗಿರಿ. ಸಚಿವನೇ, ನಿನಗೆ ಜಯವಾಗಲಿ, ಹೋಗಿ ಬರುವಂತ ನಾವು. ಹನುಮಂತನೇ, ನೀನು ಸೀತೆಯಲ್ಲಿ ಹೋಗಿ ಅವಳನ್ನು ಮಾತನಾಡಿಸಿದರೆ ಅವಳು ಮಾತನಾಡಲಿಕ್ಕಿಲ್ಲ. ಕಾರಣ ಈ ನನ್ನ ಬೆರಳುಂಗರವನ್ನು ತೋರಿಸಿದರೆ ನಿಸ್ಸಂಶಯದಿಂದ ಮಾತನಾಡುವಳು. ಕಾರಣ ತೆಗೆದುಕೊಂಡು ಹೋಗಿ ಬರುವಂತ ನಾವು. ಯಾರ
ನಾನು ಶ್ರೀರಾಮಚಂದ್ರ ದೇವರಿಗೂ ಸುಗ್ರೀವ ಮಹಾರಾಜರಿಗೂ ಸೀತಾದೇವಿಯನ್ನು ಗೊತ್ತು ಹಚ್ಚದ ಹೊರತು ಅನ್ನೋದಕವನ್ನು ಸಹ ತೆಗೆದುಕೊಳ್ಳುವುದಿಲ್ಲವೆಂದು ಶಪಥ ಮಾಡಿ ಲಂಕಾದ್ವೀಪಕ್ಕೆ ಬಂದು ಸಂಧಿ ಗೊಂದಿ ಒಂದೂ ಸಹ ಉಳಿಯದಂತೆ ಶೋಧಿಸಿದರೂ ಜಾನಕಿಯು ಸಿಗಲಿಲ್ಲವಲ್ಲ. ಅಯ್ಯೋ, ಇನ್ನೇನು ಮಾಡಲಿ? ಗೋಕರ್ಮಿಗಳಾದ ಕ್ರೂರ ರಕ್ಕಸರು ಏನು ಮಾಡಿದರು, ಎಲ್ಲಿಟ್ಟಿರೋರು ಒಂದೂ ಸಹ ತಿಳಿಯಲಿಲ್ಲವಲ್ಲ. ಜಾನಕಿಯು ಸಿಗಲಿಲ್ಲವೆಂದು ಶ್ರೀರಾಮಚಂದ್ರನ ಮುಂದೆ ಹೋಗಿ ಹೇಗೆ ಹೇಳಲಿ? ಹನುಮಂತನು ಸೀತಾದೇವಿಯನ್ನು ಗೊತ್ತು ಹಚ್ಚದ ಹೊರತು ಮರಳಿ ಬರಲಾರನೆಂದು ಎಲ್ಲರೂ ನನ್ನನ್ನೇ ನೋಡುತ್ತಿರುವರಲ್ಲ. ಶೋಧವಾಗಲಿಲ್ಲವೆಂದು ಹೋಗಿ ಹೇಳಿದರೆ ರಾಮನು ಪ್ರಾಣ ಬಿಡುವನು. ಲಕ್ಷ್ಮಣನು ಸಹೋದರನ ವ್ಯಸನದಿಂದ ಅಣ್ಣನ ಗತಿಯನ್ನೇ ಹೊಂದುವನು. ರಾಮ ಲಕ್ಷ್ಮಣರು ಸತ್ತ ಮೇಲೆ ನಮ್ಮ ಅರಸನಾದ ಸುಗ್ರೀವ ಮಹಾರಾಜನು ತನ್ನ ಪ್ರಾಣವನ್ನು ಕಳೆದುಕೊಳ್ಳುವನು. ಅಯ್ಯೋ, ಇನ್ನೇನು ಮಾಡಲಿ? ನಾನೇ ಜೀವದ ಹತ್ಯೆಯನ್ನು ಮಾಡಿಕೊಂಡರೆ ಒಳ್ಳೆಯದಲ್ಲವೇ? ಛೇ, ಇದು ಸರಿಯಲ್ಲ. ಯಾಕೆಂದರೆ ಜೀವ ಹೊಂದಿದ್ದರೆ ಬೇಕಾದಷ್ಟು ಕೆಲಸಗಳು ಆಗಬಹುದು. ಈಗ ನಾನು ಯಮಪಟ್ಟಣಕ್ಕೆ ಹೋಗಿ ಯಮದಂಡದಿಂದ ಯಮನನ್ನೇ ದಂಡಿಸಿದರೆ ಆತನಾದರೂ ಹೇಳಬಹುದೇ? ಅಥವಾ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನನ್ನೇ ದಂಡಿಸಿದರೆ ಆತನಾದರೂ ಹೇಳಬಹುದೇ? ಅಷ್ಟೇ ಏಕೆ, ಈ ಲಂಕಾಪಟ್ಟಣವನ್ನು ನನ್ನ ಬಾಲದಿಂದ ಸುತ್ತಿಕೊಂಡು ಹೋಗಿ ಶ್ರೀರಾಮನ ಮುಂದೆ ಇಟ್ಟು ಬಿಡುವೆನು. ಬೇಕಾದರೆ ಅವರೇ ಹುಡುಕಿಕೊಳ್ಳಿ. ಜೈ ಶ್ರೀರಾಮ್. ಎಲೆ ಹನುಮಂತನೇ, ಆ ದುಷ್ಟ ರಾವಣನ ಸಲುವಾಗಿ ಲಂಕಾದೀಪವನ್ನು ಕಿತ್ತು ಅಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ಬಳಲಿಸಬೇಡ. ಸೀತಾದೇವಿಯು ಅಶೋಕವನದಲ್ಲಿರುವಳು. ಅಲ್ಲಿಗೆ ಹೋಗುವಂತವನಾಗು. ಆಹಾ, ಇದೇನು? ನಾನು ಅಪಾರವಾದ ಚಿಂತಾಸಾಗರದಲ್ಲಿರುವಾಗ ಆಕಾಶವಾಣಿಯು ಹೀಗಾಯಿತಲ್ಲ. ಇದರ ಮೇಲಿಂದ ಯೋಚಿಸಲು ನನ್ನ ಮೇಲೆ ಶಿವಕೃಪೆ ಇದ್ದಂತಾಯಿತು. ಆಗಲಿ, ಅದರಂತೆ ಅಶೋಕವನಕ್ಕೆ ಹೋಗುವೆನು. ಜೈ ಶ್ರೀರಾಮ್. ರಾಮ 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 ಸೀತಾ, ರಾಮ 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 ಸೀತಾ, ಚಂದ್ರ ಕಮಲ ಕುಲ ಮಂಡಲಿ ರಾಮ.